ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೋಕೇಶ್ ಚೌಧರಿ, ಆರ್ಥೋಪೆಡಿಕ್ ಅಂಡ್ ಟ್ರಾಮಾ ಸರ್ಜನ್. ನಾನು ಇವತ್ತು ನಿಮ್ ಮುಂದೆ ಬರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಇವಾಗ ನಾವು ಒಂದು ವರ್ಲ್ಡ್ ಟ್ರಾಮಾ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ದಿನ ನಿಮ್ಗೊಂದು ಸಲಹೆ ಸೂಚನೆಗಳು, ಯಾಕಂತಂದ್ರೆ ಈ ಪಾಟ್ ಹೋಲ್ಸ್ ಅಂದ್ರೆ ರಸ್ತೆ ಗುಂಡಿಗಳು ಏನು ಅಂತಂದ್ರೆ ಅದ್ರ ಬಗ್ಗೆ ಪ್ರೊಟೆಕ್ಷನ್ ಬಗ್ಗೆ ಮಾತಾಡೋಣ, ನಿಮ್ಗೆ ಸ್ವಲ್ಪ ಸಲಹೆಗಳು ಕೊಡೋಣ ಅಂತ ಯೋಚನೆ ಮಾಡಿದ್ದೆ. ಯಾಕಂದ್ರೆ ಈ ಪಾಟ್ ಹೋಲ್ಸ್ ವಿಶ್ವದಾದ್ಯಂತ ಇದೆ ಅಂತ ಹೇಳ್ತಾ ಇದಾರೆ ಜನ. ಕೆಲವು ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಅಂತಾರೆ, ಕೆಲವು ನ್ಯೂಯಾರ್ಕ್ ಅಲ್ಲಿ ಇದಾವೆ ಅಂತ ಹೇಳ್ತಾರೆ. ಬಟ್ ನಮ್ಮ ದುರಾದೃಷ್ಟ ಬೆಂಗಳೂರಲ್ಲಿ ಬಹಳನೇ ಅತಿ ಹೆಚ್ಚು ಪಾಟ್ ಹೋಲ್ಸ್ ಇದಾವೆ. ಹೇಗ್ ಪಾಟ್ ಹೋಲ್ಸ್ ಅತಿ ಹೆಚ್ಚಾಗಿದಾವೋ ಅಷ್ಟೇ ಟೂ ವೀಲರ್ಸ್ ಅಷ್ಟೇ ಇದಾವೆ. ಈ ದ್ವಿಚಕ್ರ ವಾಹನಗಳು ಬಹಳನೇ ಇದಾವೆ. ಸೊ ಅದರಿಂದ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಈ ಪಾಟ್ ಹೋಲ್ಸ್ ಇಂದ ಎಷ್ಟೋ ನೀವು ಕೇಳ್ತಾ ಇರ್ಬೋದು ದಿನನಿತ್ಯ ನ್ಯೂಸ್ ಗಳಲ್ಲಿ, ಎಷ್ಟೋ ಜೀವಗಳೆಲ್ಲ ಕಳ್ಕೊಳ್ತಾ ಇದ್ದೇವೆ ಪಾಟ್ ಹೋಲ್ಗಳಿಂದ. ಎಷ್ಟೋ ಜೀವಗಳು ಹೋಗ್ತಾ ಇದಾವೆ, ಎಷ್ಟೋ ಜನ ಕಾಲು ಮುರ್ಕೋತಾ ಇದ್ದಾರೆ, ಎಷ್ಟೋ ಜನ ತಮ್ಮ ಲಿಗಮೆಂಟ್ ಇಂಜುರೀಸ್, ಫೇಶಿಯಲ್ ಇಂಜುರೀಸ್, ಹೆಡ್ ಇಂಜುರೀಸ್ ಎಲ್ಲ ಆಗ್ತಾ ಇದಾವೆ. ಅದಕ್ಕೋಸ್ಕರ ನಾನು ಈ ವರ್ಲ್ಡ್ ಟ್ರಾಮಾ ದಿನ ಯಾಕೆ ನಾನು ಜನಕ್ಕೆ ಸ್ವಲ್ಪ ಒಂದು ಉತ್ತಮ ಸಂದೇಶ ಕೊಡಬಾರ್ದು ಅಂತ ಯೋಚನೆ ಮಾಡಿ ಈ ಸಂದೇಶವನ್ನು ಕೊಡೋಕ್ ಮುಂಚೆ ಬಂದು, ಈ ಪಾಟ್ ಹೋಲ್ಸ್ ಅನ್ನೋನ್ನ ಹೆಂಗೆ ನಮ್ಮ ಪಾಟ್ ಹೋಲ್ಸ್ ಇಂದ ನಮ್ಮ ದೇಹವನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಕೆಲವು ಉಪಾಯಗಳು ಏನಿರ್ಬೋದು ಆತರ ಅಂತಂದ್ರೆ, ಒಂದು ಒಳ್ಳೆ ವೆಹಿಕಲ್ ಒಳ್ಳೆ ಕಂಡೀಷನ್ ಅಲ್ಲಿ ಶಾಕ್ ಅಬ್ಸರ್ವ್ ಇರ್ತಕ್ಕಂಥ ವೆಹಿಕಲ್ ಇರಬೇಕು. ಅಂದ್ರೆ ನಾವು ಓಡಿಸ್ತಕ್ಕಂಥ ವೆಹಿಕಲ್. ಮತ್ತೆ ಆದಷ್ಟು ಈ ಕತ್ಲಿರ್ಬೇಕಾದ್ರೆ, ಮಳೆ ಬಂದಾಗ ಆದಷ್ಟು ಅನ್ಲೆಸ್ ಎಮರ್ಜೆನ್ಸಿ ಇಲ್ಲ ಅಂತಂದ್ರೆ ಆದಷ್ಟು ಟೂ ವೀಲರ್ ನ ಓಡಿಸ್ಬೇಡಿ. ಇನ್ನೊಂದು, ನೀವು ಆದಷ್ಟು ನಿಮ್ಮ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್, ನಮ್ದು ಯಾವ್ದೋ ಒಂದು ಈ ರೈಡರ್ಸ್ ಹೋಗ್ತಾರಲ್ಲ ಲಾಂಗ್ ರೈಡ್, ಬನ್ನಿ ತಮ್ಮ ಇಲ್ಲಿ, ಈ ತರ ಲಾಂಗ್ ರೈಡ್ ಹೋಗ್ತಾರಲ್ಲ, ರೈಡರ್ಸ್ ಇರ್ತಾರೆ, ಇವು ಲಾಂಗ್ ರೈಡ್ ಎಲ್ಲ ಹೋಗ್ತಾ ಇರ್ತಾರೆ ವೆಹಿಕಲ್ಸ್ ಅಲ್ಲಿ. ಅವರು ತನ್ನ ದೇಹವನ್ನ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ 106 ಕಿಲೋಮೀಟರ್ ಹೋಗ್ತಾ ಇರ್ತಾರೆ. ನಾವು ಬಿಡು ಎಲ್ಲೋ 5 ಕಿಲೋಮೀಟರ್ ಅನ್ಕೋತೀವಿ, ಬಟ್ ಆದ್ರೆ 5 ಕಿಲೋಮೀಟರ್ ಅಲ್ಲಿ ಎಷ್ಟು ರಸ್ತೆ ಗುಂಡಿಗಳು ಇರ್ತವೆ ಸ್ನೇಹಿತರೆ. ಸೊ ನಾವು ಉಪಯೋಗಿಸಲ್ಲ ಈ ತರ ಎಲ್ಲ. ಬಟ್ ಈ ರೈಡರ್ಸ್ ಏನ್ ಗೊತ್ತಾ, ಬಹಳ ಲಾಂಗ್ ಹೋಗ್ತಾರೆ ಅಂತ ಉಪಯೋಗಿಸ್ತಾರೆ. ಬಟ್ ಇದೇ ರೈಡರ್ ಜಾಕೆಟ್ ಅಂತ ಹೇಳ್ತೀವಿ, ಒಂದು ಸೇಫ್ಟಿ ಹೆಲ್ಮೆಟ್. ಇದು ಒಳ್ಳೆ ಅಂದ್ರೆ ಫುಲ್ ಕಂಪ್ಲೀಟ್ಲಿ ಫೇಸ್ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಸೇಫ್ ಹೆಲ್ಮೆಟ್. ಮತ್ತೆ ರೈಡರ್ಸ್ ಜಾಕೆಟ್ ಅಂತಂದ್ರೆ ಏನು, ಇದರಲ್ಲಿ ಎಲ್ಲ ಅಂತಕ್ಕಂಥ ಪ್ರೊಟೆಕ್ಟಿವ್ ಇದಿರ್ತವೆ. ಒಂದು ಎಲ್ಬೋ ಸಪೋರ್ಟ್ ಕೊಡುತ್ತೆ, ರೈಡರ್ ಗ್ಲೌಸ್ ಇರುತ್ತೆ, ಮತ್ತೆ ಮಂಡಿ ಪ್ರೊಟೆಕ್ಷನ್ ಇರುತ್ತೆ. ಇವುಗಳಿಂದ ಏನಾಗುತ್ತೆ, ಆದಷ್ಟು ನಮ್ ದೇಹ ಪ್ರೊಟೆಕ್ಷನ್ ಒಳಗಾಗುತ್ತೆ. ಏನಂದ್ರೆ ಬಿದ್ದಾಗ ಆದಷ್ಟು ಡ್ಯಾಮೇಜ್ ಆಗಲ್ಲ ರೈಡರ್ಸ್ ಜಾಕೆಟ್ ಹಾಕೊಂಡ್ರೆ. ಸೊ ಆದಷ್ಟು ಈ ರೈಡರ್ಸ್ ಜಾಕೆಟ್ ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ ದೇಹಕ್ಕೆ ಸೇಫ್ಟಿ ಸಿಗುತ್ತೆ. ಸೊ ಆದಷ್ಟು ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂತಂದ್ರೆ, ಒಳ್ಳೆ ರೈಡಿಂಗ್ ಗ್ಲೋವ್ಸ್, ರೈಡಿಂಗ್ ಜಾಕೆಟ್ ಅಂಡ್ ಆಂಕಲ್ ಲೆಂತ್ ಬೂಟ್ಸ್ ಸ್ನೇಹಿತರೆ. ಬಿದ್ದಾಗ ಆದಷ್ಟು ಈ ಆಂಕಲ್ ನ ಪ್ರೊಟೆಕ್ಟ್ ಮಾಡುತ್ತೆ. ಗೊತ್ತಲ್ಲ ಸ್ನೇಹಿತರೆ, ಒಂದು ಮನೆಗೆ ಒಂದು ಜೀವ ಎಷ್ಟು ಇಂಪಾರ್ಟೆಂಟ್. ಮತ್ತೆ ದಿನನಿತ್ಯ ದುಡ್ಕೊಳ್ಳೋರ್ಗೆ ಒಂದ್ 3 ತಿಂಗಳು ಯಾವ್ದಾದ್ರು ಮುರ್ಕೊಂಡು ಮನೇಲಿ ಮಲ್ಕೊಂಡ್ಬಿಟ್ರೆ ಅವ್ರ ದುಡಿಮೆ ಎಲ್ಲಾನು ಹಾಳಾಗ್ಬಿಟ್ಟು ಏನಾಗ್ಬಿಡುತ್ತೆ ಅಂತಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿನೇ ಇದಾಗ್ಬಿಡುತ್ತೆ. ಸೊ ಆದಷ್ಟು ನಿಮ್ಮ ದೇಹನ, ಎಷ್ಟೋ ಸರ್ಕಾರಗಳು ಮಾಡ್ತಾ ಇದೆ ಪಾಪ, ಗುಂಡಿ ಮುಚ್ಚೋ ಕೆಲಸ ಎಲ್ಲ ಮಾಡ್ತಾನೆ ಇದ್ದಾರೆ ಎಲ್ಲ ಸರ್ಕಾರ. ಆದ್ರೂ ಈಗ ಪಾಟ್ ಹೋಲ್ಸ್ ಹೆಂಗಂತಂದ್ರೆ, ಓದೆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ತರ ಮತ್ತೆ ಪಾಟ್ ಹೋಲ್ಸ್ ಮತ್ತೆ ಮರಕಳಿಸ್ತಾ ಇದಾವೆ. ಆದ್ರಿಂದ ನಮ್ಮ ದೇಹನ ಈ ಪಾಟ್ ಹೋಲ್ಸ್ ಇಂದ ಪ್ರೊಟೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ನಿಮ್ ದೇಹಕ್ಕೋಸ್ಕರ ನಾನು ನಿಮ್ಮ ಒಬ್ಬ ವೆಲ್ ವಿಷರ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಈ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಹಾಕೊಳ್ಳಿ. ಮತ್ತೆ ಗಾಡಿ ಓಡಿಸ್ಬೇಕಾದ್ರೆ ಆದಷ್ಟು ನಿಂತ ನೀರಲ್ಲಿ ಕೂಡ ಆದಷ್ಟು ಓಡ್ಸಕ್ ಹೋಗ್ಬೇಡಿ. ಮತ್ತೆ ಪಾಟ್ ಹೋಲ್ ಬಂದ ತಕ್ಷಣ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಡಿಸೆಲರೇಷನ್ ಅಂತೀವಿ. ಆದಷ್ಟು ಸಡನ್ ಬ್ರೇಕ್ ಹಾಕಕ್ ಹೋಗ್ಬೇಡಿ. ಮತ್ತೆ ಆ ಪಾಟ್ ಹೋಲ್ ನ ಆದಷ್ಟು ಒಳಗಡೆ ಇಳಿಸ್ಬೇಕಾದ್ರೆ ಸಡನ್ ಬ್ರೇಕ್ ಆಗೋದು ಅಲ್ಲದೆ, ಆದಷ್ಟು ಸಡನ್ ಕ್ರಾಸ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಆದಷ್ಟು ಸ್ಲೋ ಆಗಿ ಅದೇ ರೈಟ್ ಆಂಗಲ್ ಅಲ್ಲಿ, ಅದೇ 90 ಡಿಗ್ರಿ ಇದ್ರಲ್ಲೇನೆ ಗಾಡಿ ಓಡಿಸಿ. ಮತ್ತೆ ಆದಷ್ಟು ಎಕ್ಸ್ಟ್ರೀಮ್ ಎಂಡ್ಗೆ ಹೋಗ್ಬೇಡಿ ಗಾಡಿಗಳನ್ನ, ಆದಷ್ಟು ಎಕ್ಸ್ಟ್ರೀಮ್ ಎಂಡ್ಸ್ ಗೆ ತಗೊಂಡೋಗಕ್ ಹೋಗ್ಬೇಡಿ. ಆದಷ್ಟು ಇವಾಗ ಬೀಳೋ ಸಂದರ್ಭ ಬಂತು, ಸಮಯ ಪ್ರಜ್ಞೆ ಇದೆ ಅಂತಂದ್ರೆ ಆದಷ್ಟು ಆ ಕಡೆ ಈ ಕಡೆ ವೆಹಿಕಲ್ ನೋಡ್ಕೊಂಡು, ಯಾವ ಕಡೆ ಸ್ಲೋ ಮೂವಿಂಗ್ ಅಲ್ಲಿ ವೆಹಿಕಲ್ ಇರ್ತವೆ, ಇಲ್ಲ ಸ್ಲೋ ಮೂವಿಂಗ್ ರೂಟ್ ಲೇನ್ ಇರುತ್ತೋ ಆ ಕಡೆ ಬೀಳಕ್ ಪ್ರಯತ್ನ ಮಾಡಿ. ಆದಷ್ಟು ನಿಮ್ಮ ಎಡಗೈಯೇ ಇಲ್ಲ ನಾನ್ ಡಾಮಿನೆಂಟ್ ಆದ ಕೈ ಕೊಡಕ್ ಸ್ಟಾರ್ಟ್ ಮಾಡಿ. ಅದಷ್ಟು ತಲೆನ, ಎದೆ ಭಾಗನ, ವೈಟಲ್ ಸ್ಟ್ರಕ್ಚರ್ ಅಂತೀವಿ, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಕೋಬೇಕು. ಆದಷ್ಟು ಎಡಗೈ ಕೊಡಿ, ಆದಷ್ಟು ಕಾಲ್ ಕೊಡೋದು ಅವಾಯ್ಡ್ ಮಾಡಿ. ಆದಷ್ಟು ಕೈಗೆ ಸುಮಾರು ಫ್ರಾಕ್ಚರ್ಗಳಾದ್ರೂ ಏನೋ ಆಗಿ ರೆಡಿ ಮಾಡ್ಕೋಬಹುದು, ಓಡಾಡ್ತಿರ್ತೀರ ಅಟ್ಲೀಸ್ಟ್. ಬಟ್ ಕಾಲ್ಗೀಲ್ ಮುರಿದ್ರೆ ಬಹಳನೇ ಡಿಪೆಂಡೆನ್ಸಿ ಆಗುತ್ತೆ ಅಂತ ಹೇಳಿ ಆದಷ್ಟು ಕೈನ ಉಪಯೋಗ ಟ್ರೈ ಮಾಡಿ. ಆದಷ್ಟು ಈ ಪರ್ಸನಲ್ ಪ್ರೊಟೆಕ್ಷನ್ ಇರೋ ಎಕ್ವಿಪ್ಮೆಂಟ್ ಇತ್ತು ಅಂದ್ರೆ ಜಾಕೆಟ್, ಅದ್ರ ಮೇಲೆ ವೆಯ್ಟ್ ಬಿಡಿ, ಆ ಗ್ಲೋವ್ಸ್ ಮೇಲೆ ಲೋಡ್ ಬಿಡಿ, ಆ ಮೊಣಕಾಲ್ ಮೇಲೆ ಪ್ರೊಟೆಕ್ಷನ್ ಇತ್ತು ಅಂದ್ರೆ ಅದ್ರ ಮೇಲೆ ಲೋಡ್ ಬಿಡಿ. ಆದಷ್ಟು ಪ್ರೊಟೆಕ್ಟ್ ಆಗುತ್ತೆ. ಆದಷ್ಟು ತಲೆನ್ ಕೊಡಕ್ ಹೋಗ್ಬೇಡಿ, ಮತ್ತೆ ಕಾಲ್ ಕೊಡಕ್ ಹೋಗ್ಬೇಡಿ ಆದಷ್ಟು. ಮತ್ತೆ ಯಾವ ಕಡೆ ಸ್ಲೋ ಇರುತ್ತೆ ಇಲ್ಲ ವೆಹಿಕಲ್ ಇರುತ್ತಲ್ಲ ಆ ಕಡೆ ಲ್ಯಾಂಡ್ ಆಗಿ ದಯವಿಟ್ಟು. ಸ್ನೇಹಿತರೆ, ಇದು ನನ್ನ ಈ ವರ್ಲ್ಡ್ ಟ್ರಾಮಾ ಡೇ ಪ್ರಯುಕ್ತ ನಿಮಗೆ ಕೊಡ್ತಕ್ಕಂತ ಸಲಹೆಗಳು. ದಯವಿಟ್ಟು ಪಾಲಿಸಿ. ನಿಮ್ಮ ದೇಹವನ್ನು, ನಿಮ್ಮ ಫ್ಯಾಮಿಲಿಯನ್ನು ರಕ್ಷಣೆ ಮಾಡ್ದಂಗಾಗುತ್ತೆ, ನಿಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಂಡ್ರೆ ಸ್ನೇಹಿತರೆ. ವಂದನೆಗಳು.